ಹೇ ಪರಮಾತ್ಮ, ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಹೀಗೆ ಇರಲಿ. ನೀನು ನಮಗೆ ಈ ಜ್ಞಾನವನ್ನು ಪ್ರಸಾದವಾಗಿ ಕೊಡ್ತಾ ಇದೀಯ. ಇದಕ್ಕೆಲ್ಲ ನಾವೆಲ್ಲ ಧನ್ಯರು ಅಂತ ನಾವು ಭಾವಿಸುತ್ತೇವೆ. ಆದರೆ ಒಂದೇ ಒಂದು ಕೃಪೆ ನಿನ್ನಿಂದ ಆಗ್ಬೇಕಾದ್ದು, ಈ ಜ್ಞಾನವು ನನಗೆ ಅರ್ಥ ಆಗುವಂತೆ ಮಾಡಿ, ನನಗೆ ಎದುರು ಸ್ವಜ್ಞಾನವಾಗಿ ನನ್ನ ಆತ್ಮಜ್ಞಾನವಾಗಲಿ ಅಂತ ನಿನ್ನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಓಂ ತತ್ಸತ್. ಇಂದಿನ ಪಾಠ ಪ್ರವಚನ 33 5ನೇ ತಾರೀಕು ಮೇ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ, ತ್ರಯೋದಶಿ, ಮಂಗಳವಾರ. ಈಗ ನಾವು ಮುಖ್ಯವಾಗಿ ನಮ್ಮ ಕರ್ಮಯೋಗವನ್ನು ನಾವು ಇವಾಗ ಕಲಿತಾ ಇದ್ದೀವಿ. ಇದೇ ಕರ್ಮಯೋಗವನ್ನು ಪರಮಾತ್ಮನು 2ನೇ ಅಧ್ಯಾಯದಲ್ಲಿ ಬುದ್ಧಿಯೋಗ ಅಂತ ಸ್ವಲ್ಪ ಅದರ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ ಆಗ್ಲೇ ನಮಗೆ. ಈಗ ಹೇಗೆ ನಾವು ಈ ಒಂದು ಕರ್ಮವನ್ನು ಯೋಗವಾಗಿ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಉಂಟು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಗೆ ಹೇಗೆ ನಿನ್ನೆ ನಾನು ಆ ಒಂದು ಸಂದರ್ಭ ಹೇಳಿದೆ, ಎಲ್ಲಿ ಟೆಕ್ನಿಷಿಯನ್ ಬಂದು ಅದೇನು ಮೆಷಿನರಿ ಕೆಟ್ಟೋಗಿರುತ್ತೆ, ಅದಕ್ಕೆ ಸುಮ್ಮನೆ ಒಂದು 3-4 ಸರ್ತಿ ಅವನು ಟ್ಯಾಪ್ ಮಾಡ್ತಾನೆ ಅಷ್ಟೇ ಹ್ಯಾಮರ್ ಇಂದ. ಅಷ್ಟಕ್ಕೆ ಅವನಿಗೆ 5 ಲಕ್ಷ ರೂಪಾಯಿ. ಯಾಕೆ? ಇವಾಗ ಅಲ್ಲಿ ಕೂಡ ಏನ್ ಫಿಟ್ಟರ್ಸ್ ಏನಿದ್ದಾರೆ, ಮೆಕ್ಯಾನಿಕ್ಸು, ಫಿಟ್ಟರ್ಸು, ಅವರು ಕೆಲಸ ಮಾಡ್ತಾರಲ್ಲ, ಅವರು ಕರ್ಮ ಮಾಡ್ತಾರೆ. ಅವ್ರು ಇವನ್ ಒಂದ್ಸರಿ 2-3 ಸರ್ತಿ ಟ್ಯಾಪ್ ಮಾಡ್ದ ಅಷ್ಟೇ, ಅವ್ರು ದಿನ ಒಂದು 100 ಸರ್ತಿ ಟ್ಯಾಪ್ ಮಾಡ್ತಾರ ಅವರು. ಆದ್ರೆ ಅವರ ಏನು ಟೆಕ್ನಿಷಿಯನ್ಸ್, ಮೆಕ್ಯಾನಿಕ್ಸ್, ಫಿಟ್ಟರ್ಸ್ ಇರ್ತಾರೆ, ಇವ್ರು ಮಾಡಿದ್ದು ಬರೀ ಕರ್ಮ. ಆ ಕರ್ಮದ ಹಿನ್ನೆಲೆಯಲ್ಲಿ ಜ್ಞಾನವಿರ್ಲಿಲ್ಲ. ಎಲ್ಲಿ ಟ್ಯಾಪ್ ಮಾಡ್ಬೇಕಂತ ಅನ್ನೋದು ಅವ್ರಿಗೆ ಗೊತ್ತಿಲ್ಲಲ್ಲ. ಸೊ ನಾವು ಕೂಡ ಹಾಗೆ, ಇವಾಗ ನಾವು ಪ್ರತಿಯೊಂದು ಏನು ಕರ್ಮ ಮಾಡ್ತಾ ಇದೀವಿ, ಇದನ್ನ ಜ್ಞಾನಯುಕ್ತವಾಗಿ ಮಾಡಿದ್ರೆ ಇದೇ ಸಾಧಾರಣ ಕರ್ಮ ಯೋಗವಾಗುತ್ತೆ. ನಮ್ಮ ಪ್ರಾರಬ್ಧದ ಕರ್ಮದ ಪ್ರಕಾರ ನೀವು ವಿಚಾರ ಮಾಡಿ ನೋಡಿ. ಒಂದ್ ರೀತಿಯಿಂದ ಎಲ್ಲರೂ ಮಾಡೋದು ಅಷ್ಟೇ ಅಲ್ಲ ಕೆಲಸ. 8 ಗಂಟೆ ಮಾಡ್ತಾರೆ, 10 ಗಂಟೆ ಮಾಡ್ಬೋದು, ಇಲ್ಲ ಬಾಳ ಅಂದ್ರೆ 12 ಗಂಟೆ ಕೆಲಸ ಮಾಡ್ಬೋದು. ಒಂದು ದಿನ ಯಾವತ್ತು 14-15 ಗಂಟೆ ಕೆಲಸ ಮಾಡಿದ್ರೆ ಆ ಮಾತು ಬೇರೆ, ಸಾಧಾರಣವಾಗಿ ಆವ್ರೇಜ್ ಆಗಿ ನಾನು ಹೇಳೋದು. ಆದ್ರೆ ಒಬ್ಬೊಬ್ಬರಿಗೂ ಕೂಡ ಏನು ಪ್ರತಿಫಲವಾಗಿ ಏನ್ ಸಿಗುತ್ತೆ? ಆರ್ಥಿಕ ಸಂಪತ್ತನ್ರಿ, ಇಲ್ಲ ಒಂದು ಅವರ ಘನತೆಯ ಒಂದು ಸಂಪತ್ತನ್ರಿ, ಇಲ್ಲ ಒಂದು ಕೀರ್ತಿಯ ಸಂಪತ್ತು. ಎಷ್ಟು ವ್ಯತ್ಯಾಸ ಇದೆ. ಇವರು ಹಿಂದಿನ ಪ್ರಾರಬ್ಧದ ಕರ್ಮ ಇವ್ರದ್ದು. ಇವರು ಜ್ಞಾನದಿಂದ ಏನ್ ಮಾಡಿದ್ದಾರೆ ಹಿಂದೆ, ಅದೆಲ್ಲ ಇವಾಗ ಅವರಿಗೆ ಬರ್ತಾ ಇದೆ. ಈಗ ಮಾಡಿದ್ದು ಮುಂದೆ ಬರುತ್ತೆ. ಸೊ ನಾವು ಆ ಜ್ಞಾನವನ್ನು ಹೇಗೆ ಉಪಯೋಗಿಸ್ಬೇಕಿಲ್ಲಿ, ಇದನ್ನ ನಾವು ಸರಿಯಾಗಿ ತಿಳ್ಕೋಬೇಕಷ್ಟೆ. ಸೊ ಇಲ್ಲಿ ಭಗವಂತಂಗೆ ಅರ್ಜುನ ಏನ್ 2 ಪ್ರಶ್ನೆ ಕೇಳ್ದ. ಕೃಷ್ಣ ಪರಮಾತ್ಮ ನೀನೇ ಹೇಳ್ದಪ್ಪ, ಸಾಂಖ್ಯ ಯೋಗ ಶ್ರೇಷ್ಠ ಅಂತ ನೀ ಹೇಳ್ದಿ.
ಆಮೇಲೆ ಮತ್ತೆ ಇವಾಗ ನನಗೆ ಕರ್ಮಯೋಗ ಅಂತ ಹೇಳ್ತಾ ಇದೀಯಾ? ನಾನು ಏನನ್ನೋದು ಗೊತ್ತಲ್ಲ ನಿನಗೆ. ನನ್ನ ಮನೋಸ್ಥಿತಿ ಏನು, ನನ್ನ ಗುಣಗಳೇನು ಎಲ್ಲ ಗೊತ್ತಲ್ಲಪ್ಪ ನಿನಗೆ. ನೀನ್ ನನಗೆ ಏನನ್ನೋದು ಸರಿಯಾದ ಹೇಳಪ್ಪ. ಯಾವ್ದು ನನಗೆ ಉತ್ತಮನೋ ಅದನ್ನ ನೀನ್ ಹೇಳ್ಬಿಡು. ನಾನ್ ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ ಇಲ್ಲಿ. ಯಾಕಂದ್ರೆ ನನಗೆ ನಿನ್ ಮೇಲೆ ನಂಬಿಕೆ ಇದೆ. ಅದಕ್ಕೆ ಭಗವಂತಂಗ ಅವರು ಹಿಂದಿನ ಶ್ಲೋಕದಲ್ಲಿ ಹೇಳೋದ್ರಲ್ಲಿ ಒಂದೇ ಶ್ಲೋಕದಲ್ಲಿ 2 ಸರ್ತಿ ಹೆಸರು ಕರೆದಿಟ್ಟು ಭಗವಂತಂಗ್ ಕರಿತಾ ಇದಾರಲ್ಲಿ. ಯಾಕೆ ಅಂದ್ರೆ ಆ ಒಂದು ಪ್ರೀತಿ ವಿಶ್ವಾಸ ಅವರಲ್ಲಿ ತೋರ್ಸೋದವರಲ್ಲಿ. ಅಲ್ಲಿ ಪರಮಾತ್ಮ ಇನ್ನ ಹೇಳ್ತಾನೆ 3ನೇ ಶ್ಲೋಕದಲ್ಲಿ, 3ನೇ ಚಾಪ್ಟರ್ ಕರ್ಮಯೋಗ 3ನೇ ಶ್ಲೋಕ. ಸೊ ನಾನು ಹೇಳದ್ಮೇಲೆ ಎಲ್ಲರೂ ನನ್ನ ಜೊತೆಗೆ ಹೇಳಿ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಇಲ್ಲಿ ಹೇಳ್ತಾರೆ ಕೃಷ್ಣ ಪರಮಾತ್ಮ, ಇಲ್ಲಿ ಅರ್ಜುನಂಗೆ ಅವ್ರೇನಂತಾರೆ, ಮಯಾನಘ ಅಂತಾರೆ. ಅನಘ ಅಂದ್ರೆ ಪಾಪ ಮಾಡದೇ ಇರ್ತಕ್ಕಂಥವನು. ಅವ್ರು ಇವಾಗ ಒಂದು ಅರ್ಜುನಂಗೆ ಒಂದು ಸಂಬೋಧನೆ ಮಾಡೋದು. ನೋಡಪ್ಪ, 2 ದಾರಿ ಇದೆ. ಇದು ಎಲ್ಲಿಗೆ? ನಿರ್ವಾಣಕ್ಕೆ. ನಿರ್ವಾಣ ಅಂದ್ರೆ ಮುಕ್ತಿ ಮೋಕ್ಷ. ಅದಕ್ಕೆ 2 ದಾರಿ ಇದೆ. ಅಲ್ಲಿ 2 ಮುಕ್ತಿ ಇಲ್ಲ, ಅಲ್ಲಿ ಒಂದೇ ಮುಕ್ತಿ ಇರೋದು. ದಾರಿ 2 ಇದೆ. ನಾನು ಹಿಂದೆ ಹೇಳಿದ್ದೀನಿ ನಿನಗೆ. ಜ್ಞಾನದ ದಾರಿ ಏನಿದೆ, ಯಾರಲ್ಲಿ ಆ ಒಂದು ಶಕ್ತಿ ಇದೆಯೋ, ಧ್ಯಾನ ಮಾಡುವಂತ ಶಕ್ತಿ, ಮನಸ್ಸು ಯಾರ್ದು ಸ್ವಚ್ಛ ಇದೆಯೋ, ಒಂದ್ ಕಡೆ ಕೂತ್ಕೊಂಡು ಸ್ಥಿತಪ್ರಜ್ಞನ ಲಕ್ಷಣಗಳು ಯಾರಲ್ಲಿ ಜಾಸ್ತಿ ಇದೆಯೋ ಅಂತವರಿಗೆ ಆ ಜ್ಞಾನ ಮಾರ್ಗ. ಯಾರಲ್ಲದಿಲ್ವೋ ಅವರಿಗೆ ಏನು ಹೆಚ್ಚಿನ ಕಾರ್ಯದಲ್ಲಿರ್ತಾರಲ್ಲ, ಅವರು ಕರ್ಮದಲ್ಲಿರ್ತಾರಲ್ಲ, ಅವರಿಗೆ ಇದನ್ನ ಕರ್ಮದ ಮಾರ್ಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅವರು ನಮ್ಮ ಸಾಂಖ್ಯ ಯೋಗದಲ್ಲಿ ಕೂಡ 39ನೇ ಶ್ಲೋಕದಲ್ಲಿ ಇದೇ ರೀತಿ ಹೇಳಿದ್ರು. ಈ ಮಾತು ಹೇಳಿದಾರೆ ಆಲ್ರೆಡಿ. 2 ದಾರಿ ಇದೆಯಪ್ಪ ಅರ್ಜುನ ಅಂತ ಅಲ್ಲಿ ಆಲ್ರೆಡಿ ತಿಳಿಸಿದ್ದಾರೆ. ಎಕ್ಸಾಕ್ಟ್ಲಿ ಇದೇ ಮಾತನ್ನು ಅವ್ರು ತಿಳಿಸಿದ್ದಾರೆ 39ನೇ ಶ್ಲೋಕದಲ್ಲಿ. ಸೊ ಇಲ್ಲಿ ಇವಾಗ ನೀನು ಒಂದು ಮೆಡಿಕಲ್ ಕಾಲೇಜಲ್ಲಿ ನೀವು ಮೆಡಿಸಿನ್ ಮಾಡ್ಬೇಕಂದ್ರೆ ಮೊದಲು ನಿಮಗೆ ಸೀಟ್ ಸಿಗ್ಬೇಕಲ್ಲ. ಹಂಗೆ ಅಲ್ಲೇನವ್ರು ಕಾಯ್ತಾ ಇರ್ತಾರ, ನೀವು ಬಂದ್ಬಿಡಿಯಪ್ಪ, ಅಡ್ಮಿಷನ್ ಫೀಸ್ ಕಟ್ರಿ, ಕ್ಲಾಸಿಗೆ ಬಂದ್ಬಿಡ್ರಿ ನಾಳೆಯಿಂದ ಅಂತ? ಹಂಗಿಲ್ಲಲ್ಲ. ಅಲ್ಲಿ ನಿಮಗೆ ಅಡ್ಮಿಷನ್ ಸಿಗ್ಬೇಕಂತಂದ್ರೆ ಏನು? ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಆ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ರೆ ನೀವು ಇನ್ನು ಯಾರನ್ನು ಕೇಳೋದ್ ಬೇಕಾಗಿಲ್ಲ. ನೀವು ಎಲ್ಲಿ ಕಾಲೇಜಲ್ಲಿ ಸೀಟ್ ಸಿಕ್ಕಿರುತ್ತೋ ಅಲ್ಲಿ ಹೋಗಿ ನೀವು ದಾಖಲೆ ಆಗೋದು. ಸೊ ಇಲ್ಲಿ ಕೂಡ ಇಷ್ಟೇ. ನಮ್ದು ಯಾವ ಸ್ಥಿತಿಯಲ್ಲಿದ್ದೀವಿ ನಾವಿವಾಗ? ಪ್ರೈಮರಿ ಎಜುಕೇಶನ್ ಆಯ್ತು ಕರ್ಮಯೋಗ, ಬೇಸಿಕ್ ಎಜುಕೇಶನ್ ಇದು. ಈ ಜ್ಞಾನ ಯೋಗ ಬಂದ್ಬಿಟ್ಟು ಇಂಟೆಲೆಕ್ಚುಯಲಿ ಅಂದ್ರೆ ಇದು ಕಾಲೇಜ್ ಎಜುಕೇಶನ್ ಆಯ್ತು. ನಮಗೆ ಪ್ರೈಮರಿ ಸೆಕೆಂಡರಿ ಆಗ್ದೇನೆ ನಾವು ಕಾಲೇಜ್ಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಸರಳವಾಗಿ ಹೇಳ್ಬೇಕಂದ್ರೆ. ಸೊ ನೀನು ಅರ್ಜುನ, ನೀನ್ ತಿಳ್ಕೊಳಪ್ಪ, ನೀನ್ ಎಲ್ಲಿದ್ಯಾ ನೀನ್ ತಿಳ್ಕ. ನಿನಗೆ ಮುಖ್ಯವಾಗಿ ಇಲ್ಲೇನಿದೆ ಇವಾಗ ಸದ್ಯ? ನೀನು ಕರ್ಮಯೋಗದಿಂದ ಚಿತ್ತಶುದ್ಧಿ ಮಾಡಿ ನಿನ್ ಮನಸ್ಸನ್ನ ನಿಯಂತ್ರಣದಲ್ಲಿ ತಗೊಂಡು, ಇಷ್ಟೆಲ್ಲ ನಿನಗೆ ನಾನು ಸ್ಥಿತಪ್ರಜ್ಞನ ಲಕ್ಷಣ ಎಲ್ಲ ಹೇಳಿದ್ದೀನಲ್ಲ,
ನೀನೇ ಹೇಳ್ತಾ ಇದೀಯ ಮನಸ್ಸು ನಿಂದ್ರಂಗಿಲ್ಲ ಒಂದ್ ಕಡೆ, ಯಾವಾಗ್ಲೂ ಚಂಚಲ ಆಗ್ತಾ ಇರುತ್ತೆ ಅಂತ ನೀನ್ ಹೇಳ್ತಾ ಇದೀಯ ಆ ಮಾತನ್ನ. ಯಾರು ನೀನು? ನಿನ್ನ ಬಾಲ್ಯದಲ್ಲಿ ದ್ರೋಣಾಚಾರ್ಯರು ಗಿಡದ ಮೇಲೆ ಒಂದು ಹಕ್ಕಿ ಇಟ್ಟು ಅಲ್ಲಿ ಏನ್ ಕಾಣ್ತಾ ಇದೆಯಪ್ಪ ಅಂದ್ರೆ, ಮೊದ್ಲು ಎಲ್ಲ ಕೌರವರಿಗೆ 100 ಜನ ಕೌರವರಿಗೆ ಮತ್ತೆ 5 ಜನ ಪಾಂಡವರಿಗೆ ಎಲ್ಲರಿಗೂ ಪ್ರಶ್ನೆ ಕೇಳ್ತಾರೆ. ಎಲ್ಲಾರು ಏನೇನ್ ಹೇಳ್ತಾ ಹೋದ್ರು, ನನಗೆ ಆಕಾಶ ಕಾಣಿಸ್ತಾ ಇದೆ, ನನಗೆ ಮೋಡ ಕಾಣಿಸ್ತಾ ಇದೆ, ನನ್ನ ಹಿಂದೆ ಗಿಡ ಕಾಣಿಸ್ತಾ ಇದೆ, ಗಿಡದ ಮೇಲೆ ಒಂದು ಪಕ್ಷಿ ಕಾಣಿಸ್ತಾ ಇದೆ. ಆಮೇಲೆ ಎಲ್ಲಾರು ಏನೋ ಪಕ್ಷಿಗೆ ಅದ ಹತ್ರ ಬಂದ್ರು. ನೀನೇನ್ ಹೇಳಿದೆ ನನಗೆ? ಆ ಬರೀ ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂತ ನೀನ್ ಹೇಳ್ದಲ್ಲ ದ್ರೋಣಾಚಾರ್ಯರಿಗೆ. ಅಂದ್ರೆ ನಿಂದು ಎಷ್ಟಿದೆ ನೋಡು ಮನಸ್ಥಿತಿ, ನಿಂದು ಏಕಾಗ್ರತೆ ಎಷ್ಟಿದೆ ನಿನ್ನಲ್ಲಿ. ಅಂತದ್ನೇ ನೀನೇನ್ ಹೇಳ್ದಿ? ಮನಸ್ಸು ಬಹಳ ಚಂಚಲ ಅಂತ ಹೇಳ್ದೆ ನೀನು. ಮತ್ತೆ ಲೆಕ್ಕ ಹಾಕು ಬೇರೆ ಸಾಮಾನ್ಯ ಜನರದ್ದು ಏನ್ ಪರಿಸ್ಥಿತಿ. ಸೊ ಅದಕ್ಕೆ ಅರ್ಜುನ, ನೀನು ಮೊದ್ಲು ಏನಿದೆ, ನೀನ್ ಮೆಡಿಕಲ್ ಕಾಲೇಜ್ಗೆ ಹೋಗ್ಬೇಕಲ್ಲ, ಮೊದ್ಲು ಎಂಟ್ರೆನ್ಸ್ ಪಾಸ್ ಆಗಿ ನೀನು, ಆಮೇಲೆ ನೀನು ಹೋಗಲಿ. ಇದ್ರಲ್ಲಿ ಜಾಸ್ತಿ ಏನ್ ಕನ್ಫ್ಯೂಷನ್ ಇಲ್ಲ. ನಾನ್ ನಿನಗೆ ಒಳ್ಳೇದೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನೀನ್ ನನಗೆ ಪ್ರಿಯವಾದ ವ್ಯಕ್ತಿ. ನೀನು ಪ್ರೈಮರಿ ಸೆಕೆಂಡರಿ ಸ್ಕೂಲ್ ಆಯ್ತಲ್ಲ, ನಿಂದು ಪಾಸ್ ಆಗಿದ್ಯಾ, ಹೋಗು ಕಾಲೇಜ್ಗೆ. ಮುಂದಿನ ಶ್ಲೋಕ ತಗೋಣ, 4ನೇ ಶ್ಲೋಕ. ನ ಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಇಲ್ಲಿ ಗ್ರಾಜುವಲಿ ಬಿಲ್ಡಪ್ ಮಾಡ್ತಾ ಇದ್ದಾರೆ ಅವರು. ಮಚ್ ಮೋರ್ ಇವಾಗ ಇನ್ನ ಡಿಟೇಲ್ ಇಂಟೆನ್ಸ್ ಸಬ್ಜೆಕ್ಟ್ಸ್ ಅಂತೀವಲ್ಲ, ಯಾವುದು ಗಾಢವಾದ ವಿಷಯಗಳು ಏನಿದೆ ನಿಧಾನ ಕೇಳ್ತಾರೆ. ಇಲ್ಲ ಅಷ್ಟು ಹೇಳಿ ಮುಂದೇನು ಹೇಳ್ತಾರೆ, ನೋಡಪ್ಪ, ನಿನಗೆ ಯಾವುದೇ ಒಂದು ಕರ್ಮದಿಂದ ನಿನಗೆ ಮುಕ್ತಿ ಬೇಕು ಅಂದ್ರೆ, ನಾನು ಕೆಲಸ ಮಾಡಂಗಿಲ್ಲ ಅಂದ್ರೆ ನಿನಗೆ ಮುಕ್ತಿ ಸಿಗೋದಿಲ್ಲ. ಇಲ್ಲ ನಾನು ಈ ಜ್ಞಾನದಿಂದ ಕೂಡ ನಾನೇನಿದೆ ಮೋಕ್ಷ ಪಡಿತೀನಿ ಅಂತೇಳಿ ಎಲ್ಲ ತ್ಯಜಿಸ್ಬಿಟ್ಟು ಹೋಗ್ಬಿಟ್ರೆ ಕೂಡ ನಿನಗೆ ಮುಕ್ತಿ ಸಿಗೋದಿಲ್ಲ. ಪ್ರತಿ ಒಂದು ವ್ಯಕ್ತಿ ಯಾವುದೇ ಒಂದು ಸಮಯಕ್ಕಾಗ್ಲಿ ಒಂದು ಕಾರ್ಯದಲ್ಲಿ ನಿರತ ಆಗೇ ಇರ್ತಾನೆ. ನಿನಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಹೇಗೆ? ನೀನು ಸುಮ್ಮನೆ ಕೂತಿದ್ರು ಕೂಡ ನಿನ್ ಮನಸ್ಸಿನಲ್ಲಿ ವಿಚಾರ ಬರುತ್ತಲ್ಲ. ಮನಸ್ಸಿನಲ್ಲಿ ವಿಚಾರ ಬಂದು ನೀನು ಅದನ್ನ ವಿಚಾರ ಮಾಡಿದ್ರು ಕೂಡ ಅದು ಕರ್ಮನೇ, ಅದನ್ನ ತಿಳ್ಕ. ಇದು ಇಲ್ಲಿ ನಮಗೆ ಇವಾಗ ಅವರು ಹೇಳ್ಕೊಡ್ತಾ ಇರ್ತಾರೆ. ಇಲ್ಲಪ್ಪ, ನಾನು ಬರೀ ವಿಚಾರ ಮಾಡಿ ಅದ್ರಲ್ಲಿ ನಾನೇನ್ ಕೆಲಸ ಅದ್ರ ಕೃತಿಯಲ್ಲಿ ಏನ್ ನಾನು ಮಾಡಿಲ್ಲ ಅಂದ್ರೆ ಅದು ತಪ್ಪು. ಯಾರಿಗಾದ್ರೂ ನಾವು ಮನಸ್ಸಿನಲ್ಲಿ ಕೂಡ ದ್ವೇಷಿಸಿದ್ರೆ ಅದು ಕೆಟ್ಟ ಕರ್ಮ. ಇದು ಕೆಲವೇನಾಗ್ತದೆ ಅಂದ್ರೆ ನಮಗೆ ಗೊತ್ತಿರಂಗಿಲ್ಲ, ನಾವು ಮಾಡಿರ್ತೀವಿ. ಯಾರಿಗಾದ್ರೂ ನಾವು ಒಳ್ಳೇದಾಗ್ಲಿ ಅಂತ ಮನಸ್ಸಿನಲ್ಲಿ ಹೇಳಿದ್ರು ಕೂಡ ಅದು ನಮ್ಮ ಪುಣ್ಯದ ಕರ್ಮ. ಎಷ್ಟು ಸಿಂಪಲ್ ಇದೆ ನೋಡ್ರಿ. ಸೊ ನೀನ್ ಹೀಗ ಅನ್ಕೋಬೇಡ, ನಾನು ಸುಮ್ಮನೆ ಕೂತಿದ್ದೀನಿ, ನಾನು ಏನು ಮಾಡ್ತಾ ಇಲ್ಲ ಅಂತಂದ್ರೆ ಅಲ್ಲ, ನಿನ್ ಮನಸ್ಸು ಚಂಚಲ ಇದ್ದೇ ಇರುತ್ತೆ. ಸೊ ಅಲ್ಲಿ ನೀನ್ ಏನಾದ್ರೂ ಮಾನಸಿಕವಾಗಿ ಮಾಡಿದ್ರು ಕೂಡ ನಿಮ್ದು ಅದು ಕರ್ಮನೇ. ಆಮೇಲೆ ಯಾವುದೇ ಒಂದು ಯೋಗಿ ಆಯ್ತು, ಅವನ್ ಎಲ್ಲ ನಾನು ಧ್ಯಾನ ಮಾಡ್ತೀನಿ ಅಂತೇಳಿ ಎಲ್ಲ ಬಿಟ್ಬಿಟ್ಟು ಹೋಗಿ ಮಾಡ್ದ ಅಂದ್ರೆ ಅಲ್ಲಿ ಏನಾಗುತ್ತೆ, ಅವನದು ಸದಾ ಒಂದು ಬುದ್ಧಿ ಬೇರೆ ಒಂದು ಇಂದ್ರಿಯ ವಸ್ತುಗಳ ಮೇಲೆ ಇರುತ್ತೆ. ಅವನಿಗೆ ಅದರಿಂದ ಒಳ್ಳೇದಾಗೋದಿಲ್ಲ, ಇನ್ನ ಮನಸ್ಸು ಚಂಚಲ ಆಗುತ್ತ ಒಂದು. ನೀನು ಒಂದು ಬೆಳಗಿನ ಸಮಯದಲ್ಲಿ ನೀನೇನ್ ಅನ್ಕಂತೀಯ, ಇಲ್ಲ ನಾನು ಸ್ತಬ್ಧನಾಗಿ ಕೂತಿದ್ದೀನಿ ಅಂತ ನೀನ್ ಅನ್ಕಂತ ಇದೀಯ. ಇಲ್ಲಿ ನಿನಗೆ ಮನಸ್ಸು ಮತ್ತೆ ಇಂದ್ರಿಯಗಳು ಸುಮ್ಮನೆ ಬಿಡೋದಿಲ್ಲ. ಕಂಟಿನ್ಯೂಸ್ಲಿ ನಿಂದೇನಿದೆ ಮನಸ್ಸು ಓಡ್ತಾನೇ ಇರುತ್ತೆ. ಅದಕ್ಕೆ ನೀನ್ ಏನ್ ಮಾಡ್ಬೇಕಿಲ್ಲಿ,
ಇಲ್ಲಿ ನಿಮ್ದು ಕರ್ಮಯೋಗ ಏನು, ಯಾವುದೇ ತರದ್ದು ಒಂದು ನಿನಗೆ ಭಯ ಇಲ್ಲ, ಒಂದು ಸೇಡು ಇಲ್ಲ, ಒಂದು ಯಾವುದೇ ಒಂದು ವಸ್ತು ಪ್ರತಿ ಪಟ್ಟುತನ, ಲೋಭ, ಮೋಹ ಇದೆಲ್ಲ ಇತ್ತಂದ್ರೆ ಇದರಿಂದ ಹೊರಗಡೆ ಬಾ. ನೀನು ಮನಸ್ಸನ್ನು ನೀನ್ ಶುದ್ಧಿ ಮಾಡ್ತಾ ಬಾ. ನೀನು ಇಲ್ಲಿ ನಾನ್ ನಿನಗೆ ಹೇಳೋದೇನ್ ಜಾಸ್ತಿ ಏನಿಲ್ಲ. ಇಲ್ಲಿ ನಿನ್ನ ಮನಸ್ಸನ್ನು ನೀನ್ ಅಬ್ಸರ್ವ್ ಮಾಡ, ಯಾಕಂದ್ರೆ ನಿನ್ ಮನಸ್ಸನ್ನ ನಾನ್ ನೋಡಕ್ ಬರೋದಿಲ್ಲ. ಮಾಡಿ ನೀನು ಯಾವುದೇ ಒಂದು ವಿಷಯ ಆಯ್ತು, ಇದನ್ನ ನಾನ್ ಮಾಡ್ತಾ ಇಲ್ಲ, ನನ್ನಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ ಇದೆಲ್ಲ ಮಾಡ್ತಾ ಇದೆ ಅಂತ ನೀನ್ ಆ ಮನಸ್ಸಿನಲ್ಲಿ ತಂದ್ಕೋ. ಇಲ್ಲ ಅಂದ್ರೆ ನೀನು ಆ ಫಸ್ಟ್ ಸ್ಟೆಪ್ನಾಗೆ ನೀನು ಫೇಲ್ ಆಗ್ತೀಯ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಅವ್ರು ಹೇಳೋದೇನಂದ್ರೆ, ನಿಮ್ಮ ಮನಸ್ಸಿನ ಮೇಲೆ ನಿಮ್ದು ಸದಾ ಒಂದು ಕಂಟ್ರೋಲ್ ಇರಲಿ. ಆಮೇಲೆ ಏನೇನ್ ನಾವು ಮನಸ್ಸಿನಲ್ಲಿ ಮಾಡ್ತೀವೋ ಅದು ಕೂಡ ಪಾಪ ಪುಣ್ಯಕ್ಕೆ ಒಳಗಾಗಿದ್ದು ಅಂತ ಇದರಲ್ಲಿ ಈ ಶ್ಲೋಕದಲ್ಲಿ ಅವ್ರೊಂದು ಮಾತು ಹೇಳೋದು. ಇನ್ನ 5ನೇ ಶ್ಲೋಕ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ ಅಂತೆ. ಇಲ್ಲಿ ಭಗವಂತ ಇವಾಗ ಅದನ್ನ ಮತ್ತೆ ಒಂದ್ ಸ್ವಲ್ಪ ಎಲಾಬ್ರೇಟ್ ಮಾಡ್ತಾ ಇದ್ದಾರೆ. ಯಾವ ವ್ಯಕ್ತಿ ಕೂಡ ಒಂದು ಕ್ಷಣ ಕೂಡ ಕೆಲಸ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರತಿಯೊಂದು ವ್ಯಕ್ತಿಯಲ್ಲಿ 3 ಗುಣಗಳಿರುತ್ತೆ. ಇದಕ್ಕೊಂದು ಚಾಪ್ಟರ್ ಇದೆ, 14ನೇ ಚಾಪ್ಟರ್, ಗುಣತ್ರಯ ವಿಭಾಗ ಯೋಗ ಅಂತೇಳಿ. ಈ ಕಂಪ್ಲೀಟ್ಲಿ 3 ಗುಣದ ಮೇಲೆನೆ ಮಾತಾಡಿದಾರೆ ಅವರು. ಯಾಕೆ ಇದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇದೆ? ಇಲ್ಲಿ ಅವ್ರು ಏನ್ ಹೇಳ್ತಾರಂದ್ರೆ, ನೀನ್ ಅನ್ಕೊಂಡ ಹಾಗೆ ಸುಮ್ನೆ ಕೂಡ್ಲಿಕ್ಕೆ ಆಗೋದಿಲ್ಲಪ್ಪ. ನೀನ್ ಇವಾಗ ನಾವು ಎಲ್ಲರೂ ಜಾಗೃತ ಸ್ಥಿತಿಯಲ್ಲಿ ಇದೀವಲ್ಲ, ನಮ್ಮ ದೇಹ, ಮನಸ್ಸು, ನಾಲಿಗೆ, ಕೈ, ಕಾಲು ಎಲ್ಲವೂ ಒಂದೊಂದು ಕೃತಿ ಮಾಡ್ತಾ ಇದ್ದಾವೆ. ಇದು ಕರ್ಮ ಆಯ್ತು. ಸೊ ಇಲ್ಲಿ ನಿನಗೆ ನೀನು ಕಾರ್ಯ ಇಲ್ಲದೆ ಇರ್ತೀನಂತ ನೀನೇನು ಒಂದು ವಿಚಾರ ಹೇಳ್ತಾ ಇದೆಯೋ ಅದು ಸಾಧ್ಯ ಇಲ್ಲ. ಇವಾಗ ನೀನ್ ಮಲಗಿದೆ ಅನ್ಕೋ, ನೀನು ಅಲ್ಲೇನಾಯ್ತು, ನಿನ್ನ ಮನಸ್ಸು ಕೂಡ ನಿನಗಲ್ಲಿ ಒಂದು ಕಾರ್ಯ ಮಾಡ್ತಾ ಇದೆ. ನೀನು ಗಾಢವಾದ ನಿದ್ರೆಯಲ್ಲೂ ಹೋದೆ ಅನ್ಕ, ನೀನು ಹೇಗೆ ಕನಸಿನಲ್ಲಿ ನಿನ್ನ ಮನಸ್ಸು ಕೆಲಸ ಮಾಡ್ತಾ ಇದೆಯೋ, ಗಾಢವಾದ ನಿದ್ರೆಯಲ್ಲೂ ಕೂಡ ನಿನ್ನ ಹೃದಯ ಮತ್ತೆ ಬೇರೆ ಬೇರೆ ಅಂಗಾಂಗಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಯಾರಿಗೂ ಈ ಗುಣಗಳು ಸತ್ವ, ರಜಸ್, ತಮಸ್ ಇದರಿಂದ ಪರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಕ್ಟ್ಲಿ ಇದೇ ಶ್ಲೋಕ ಇವಾಗ ನೋಡಿದ್ದು ನಾವು. ನ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತೆ ಕರ್ಮಕೃತ ಅಂತಿದೆಯಲ್ಲ, ಭಾಗವತದಲ್ಲೂ ಕೂಡ ಇದೆ. 2 ಲೈನಿನ ಶ್ಲೋಕ. ಅಲ್ಲಿ ಕೂಡ ನ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ ಅಂತ ಹೇಳ್ತಾರೆ. ಇನ್ನ 2ನೇ ಲೈನಲ್ಲಿ ಕಾರ್ಯತೆ ಹ್ಯವಶಃ ಕರ್ಮ, ಇಲ್ಲಿ ಕೂಡ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ ಅಂತ ಇಲ್ಲಿ ಭಗವದ್ಗೀತದಲ್ಲಿ ಹೇಳಿದ್ರೆ, ಭಾಗವತದಲ್ಲಿ ಕಾರ್ಯತೆ ಹ್ಯವಶಃ ಕರ್ಮ ಗುಣೈ ಸ್ವಾಭಾವಿಕೈರ್ ಬಲಾತ್ ಅಂತ ಹೇಳ್ತಾರೆ. ಗುಣೈ ಸ್ವಾಭಾವಿಕೈರ್ ಬಲಾತ್ ಅಂದ್ರೆ ಅವರವರ ಒಂದು ಒಳಗಡೆ ಏನೋ ಅವ್ರ ಗುಣ ಇದೆ, ಅವರ ಒಂದು ಸ್ವಭಾವ ಏನಿದೆ, ಆ ಪ್ರಕಾರ ಪ್ರತಿಯೊಂದು ಮನುಷ್ಯ ಕಾರ್ಯ ಮಾಡ್ತಾ ಇರ್ತಾನೆ. ಮುಂದಿನ ಶ್ಲೋಕ 6ನೇ ಶ್ಲೋಕ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್
ಇಂದ್ರಿಯಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಇವಾಗ ಕೆಲವ್ರಿಗೆ ಏನಿದೆ ಒಂದು ಜಿಗುಪ್ಸೆ ಬಂದ್ಬಿಡುತ್ತೆ ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಪರಿಸ್ಥಿತಿ ಜೀವನದಲ್ಲಿ, ಇಲ್ಲ ಒಂದು ಅಟ್ರಾಕ್ಷನ್, ಏನಪ್ಪಾ ಇವರು ಸ್ವಾಮಿಗಳಿಗೆ ಇವ್ರಿಗೆ ಎಷ್ಟು ಮರ್ಯಾದೆ, ಏನು ಎಷ್ಟು ಸತ್ಕಾರ, ಇದೆಲ್ಲ ಏನಿದೆ, ಏನು ಮರ್ಯಾದೆ ಇಲ್ಲದ ಕೆಲಸ ಇದೆ, ಇದೆಲ್ಲ ಬಿಟ್ಬಿಟ್ಟು ನಾನು ಒಂದು ಧ್ಯಾನ ಮಾಡ್ಬೇಕು ಅಂತೇಳಿ ಅವರು ಒಂದು ಏನಿದೆ ಒಂದು ಸನ್ಯಾಸಿಯ ವೇಷ ಹಾಕೊಂಡು ಕೂತ್ಕೊಂಡ್ರೆ ಅಲ್ಲೇನಿದೆ, ನಿನ್ಗೆ ದೈಹಿಕವಾಗಿ ನಿನಗೆ ಬಟ್ಟೆ ಏನೋ ನೀನು ಕೇಸರಿ ಬಟ್ಟೆ ಹಾಕೊಂಡಿದ್ಯಾ, ಆದರೆ ನಿನ್ನ ಮನಸ್ಸು ಸದಾ ಆ ಕಡೆ ಈ ಕಡೆ ಓಡಾಡ್ತಾ ಇದೆ ನಿನ್ನ ಮನಸ್ಸು. ಅಂತ ಪರಿಸ್ಥಿತಿಯಲ್ಲಿ ನಿನಗೆ ಮಿಥ್ಯಾಚಾರ ಅಂತೀವಿ, ಹಿಪೋಕ್ರೇಟ್ ಅಂತಾರೆ. ಅದು ತಪ್ಪದು. ಯಾಕೆ? ನೀನು ಕ್ವಾಲಿಫಿಕೇಶನ್ ಇಲ್ಲದೆ ಬಂದ್ಬಿಟ್ಟಿದೆಯಲ್ಲ, ನಿನ್ಗೆ ಅರ್ಹತೆ ಇಲ್ಲ. ಇದು ನಿನ್ನ ಮನಸ್ಸು ಇಂದ್ರಿಯ ಸ್ವಲ್ಪ ಕೂಡ ನಿಗ್ರಹದಲ್ಲಿಲ್ಲ ನಿನಗೆ. ನೀನೇನ್ ಸನ್ಯಾಸಿ ಡ್ರೆಸ್ ಹಾಕೊಂಡ್ಬಿಟ್ರೆ ಆಗೋಯ್ತಾ? ಸಂತ ಕಬೀರು ಸರ್ಕ್ಯಾಸ್ಟಿಕ್ ಆಗಿ ಅಂತಾರಲ್ಲ, ಅಂದ್ರೆ ಒಂದ್ ರೀತಿ ಅವಹೇಳನೆ ಮಾಡೋ ಒಂದು ರೀತಿಯಲ್ಲಿ ಅವ್ರು ಹೇಳ್ತಾರೆ, ಮನಾನ ರಂಗಯೇ ಹೋ ರಂಗಯೇ ಯೋಗಿ ಕಾಪರ ಅಂತಾರೆ. ಅಂದ್ರೆ ಏನು? ಏನಯ್ಯ ನಿನ್ ಬಟ್ಟೆಗೇನೋ ಹಾಕ್ಬಿಟ್ಟೆ ನೀನು ಕೇಸರಿ ಬಣ್ಣ, ಆದ್ರೆ ನಿನ್ ಮನಸ್ಸಿಗೆ ಕೇಸರಿ ಬಣ್ಣ ಎಲ್ಲಿದೆ? ಕೇಸರಿ ಬಣ್ಣ ಅಂದ್ರೆ ತ್ಯಾಗದ ಆ ಗುಣಗಳದೇನು, ಸ್ಥಿತಪ್ರಜ್ಞನ ಗುಣಗಳು ಏನಿದೆವಲ್ಲ, ಅದಕ್ಕೆ ಕೇಸರಿ ಬಣ್ಣ ಅಲ್ಲೇನು? ಅದು ಎಲ್ಲಿದೆ ನಿನ್ ಮನಸ್ಸಿಗೆ? ನೀನೇನೋ ಸುಮ್ಮನೆ ಕೂದಲು ಬಿಟ್ಟು ಮೈ ಮೇಲೆಲ್ಲ ನೀನ್ ಬೂದಿ ಹಾಕೊಂಡ್ರೆ ನಿನಗೇನು ಗಡ್ಡ ಬಂದಿದೆಯಲ್ಲ, ಅದನ್ನ ನೀನ್ ನೋಡಿದ್ರೆ ಒಂದು ಕುರಿ ನೋಡ್ದಂಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಇಲ್ಲಿ ಇವರು ಶ್ರೀಕೃಷ್ಣನು ಅದನ್ನೇ ಹೇಳೋದಿಲ್ಲ. ಅದನ್ನ ಇವರು ಈ ರೀತಿ ಸುಮ್ಮನೆ ಗಡ್ಡ ಬೆಳೆಸ್ತೆ, ಕೂದಲು ಬೆಳೆಸ್ತೆ, ಬಟ್ಟೆ ಹಾಕೊಂಡ್ರೆ ಇಲ್ಲಿ ಇರೋದೆಲ್ಲ ಆಟ ಎಲ್ಲ ಇರೋದು ಮನಸ್ಥಿತಿ ಮತ್ತೆ ಇಂದ್ರಿಯ ಸ್ಥಿತಿ ಬಗ್ಗೆ ಇರೋದು. ಅಲ್ಲಿ ನೀನು ದೇಹಕ್ಕೆಲ್ಲ ನೀನು ಈ ರೀತಿ ಕೊಟ್ಟು ಮಾಡಿದ್ರಲ್ಲ, ಅಂದ್ರೆ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಅಂದ್ರೆ, ಸಾಕಷ್ಟು ಜನಕ್ಕೆ ಈ ವಿರಕ್ತಿ ಬಂದು ನಾನು ಅಂಥದ್ರಲ್ಲಿ ಹೋಗ್ತೀನಿ ಅಂತ ಅನ್ನೋದು ಮಾಡಬೇಡಿ. ಇಲ್ಲಿ ಪರಮಾತ್ಮ ಹೇಳ್ತಕ್ಕಂಥದ್ದು ನಿಧಾನಕ್ಕೆ ಯಾಕೆ ಹೇಳ್ತಾ ಇದಾರೆ? ಸಾಕಷ್ಟು ಜನಕ್ಕೆ ಕೆಲವರಿಗೆ ಸಮಯಕ್ಕೆ ವಿರಕ್ತಿ ಬರುತ್ತೆ, ಇದಿಲ್ಲಪ್ಪ ಸಾಕಪ್ಪ ಇದು ಸಂಸಾರ ಇದೆ. ಅದು ಒಂದ್ ರೀತಿಯಿಂದ ಹೇಳ್ತಾ ಇದ್ದಾರೆ. ಇನ್ನೊಂದು ರೀತಿಯಿಂದ ಇಲ್ಲಿ ನಮ್ಗೆ ಏನ್ ಆಶ್ವಾಸನೆ ಕೊಡ್ತಾ ಇದ್ದಾರೆ? ಇಲ್ಲಿ ಯಾವುದೇ ಒಂದು ವ್ಯಕ್ತಿ ಆಯ್ತು, ಸನ್ಯಾಸಿ ಆಯ್ತು, ಇಲ್ಲ ಯೋಗಿ ಆಯ್ತು, ಸಾಧು ಆಯ್ತು, ಅವ್ರಿಗೆ ಏನು ಗುಣಗಳಿದೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿರಲ್ಲ, ನೀವೆಲ್ಲಿದ್ದೀರಲ್ಲಿ ಮಾಡಿ ಅದನ್ನ. ಅದಕ್ಕೆ ನೀವು ಆಶ್ರಮಕ್ಕೆ ಹೋಗ್ಬೇಕು, ಇಲ್ಲ ಗುಡ್ಡಕ್ಕೆ ಹೋಗ್ಬೇಕು, ನದಿ ತೀರಕ್ಕೆ ಹೋಗಲ್ಲಿ ನೀವು ಇರ್ಬೇಕು, ಇಲ್ಲ ಹಿಮಾಲಯದಾಗ ಹೋಗಿರ್ಬೇಕು ಅಂತ ಇಲ್ಲ. ಇಲ್ಲಿ ಮುಖ್ಯವಾಗಿ ಏನ್ ಬೇಕು ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಏನ್ ವಿಚಾರ ನಡೀತಾ ಇದೆ ಅದು ಇಂಪಾರ್ಟೆಂಟ್. ಇಲ್ಲಿ ನಾವು ಕೃತಿ ಏನ್ ಮಾಡ್ತಾ ಇದೀವಿ ಅದು ಎರಡನೇ ವಿಚಾರ ಅದು. ಯಾಕಂದ್ರೆ ಕೃತಿ ಬರೋದು ಯಾವಾಗ? ಮನಸ್ಸಿನ ಒಂದು ಪರಿಣಾಮ ಕೃತಿಯಾಗಿ ಬರುತ್ತೆ. ಸೊ ಇಲ್ಲಿ ಪುರಾಣದಲ್ಲಿ ಒಂದು ಕಥೆ ಇದೆ. ಇಬ್ರು ಅಣ್ಣ ತಮ್ಮಂದ್ರು, ತವ್ರಿತ್ ಅಂಡ್ ಸುವ್ರಿತ್ ಅಂತೇಳಿ. ಸೊ ಇಬ್ರು ಏನಿದೆ ಅಣ್ಣ ತಮ್ಮಂದ್ರಕ್ಕಿಂತ ದೋಸ್ತಿ ಜಾಸ್ತಿ ಅವ್ರದು. ಅವರಿಗೆ ಗೊತ್ತಾಗತ್ತೆ, ಇಲ್ಲ ಊರಲ್ಲಿ ಶ್ರೀಮದ್ ಭಾಗವತಂ ಹೇಳ್ತಾ ಇದ್ದಾರೆ ದೇವಸ್ಥಾನದಲ್ಲಿ, ಮತ್ತೆ ಹೋಗೋಣ ನಡಿ ಅಂತ ಇಬ್ರು ಮನಸ್ಸು ಮಾಡ್ತಾರೆ. ಒಳ್ಳೇದಾಯ್ತಲ್ಲ ಮತ್ತೆ ಹೋಗೋಣ ಅಂತೇಳಿ ಇಬ್ರು ಹೊರಡ್ತಾರೆ ಅಲ್ಲಿಗೆ. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಜೋರಾಗಿ ಮಳೆ ಬರುತ್ತೆ. ಒಂದೇ ಸತಿ ದಡ್ 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 ಅಂತ ಮಳೆ. ಅವಾಗ ಏನಾಗುತ್ತೆ, ಮಳೆ ಬಂದಾಗ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಎಲ್ಲಿ ಒಂದು ಶೆಲ್ಟರ್ ಸಿಗುತ್ತಲ್ಲ ಅಲ್ಲಿಗೆ ನಾವು ಓಡೋಗ್ತೀವಲ್ಲ. ಸೊ ಅದೇ ಇರತ್ತ, ಅವ್ರು ಎಲ್ಲಿ ಒಂದ್ ಕಡೆ ಆಶ್ರಯ ಸಿಗುತ್ತೋ ಅಲ್ಲಿಗೆ ಓಡೋಗ್ತಾರೆ. ಅಲ್ಲಿ ನೋಡಿದ್ರೆ ಅದು ಒಂದು ವೇಶ್ಯಾಗ್ರಹ ಆಗಿರುತ್ತದೆ.
ಅಲ್ಲಿ ಒಳಗಡೆ ನೋಡ್ತಾರೆ ನೃತ್ಯ ನಡೆದಿದೆ, ಸಂಗೀತ ಇದೆ. ಅವಾಗೆ ಈ ಅಣ್ಣ ಏನಿದಾನೆ ಅವನಂತಾನೆ, ನಡೆಯಪ್ಪ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ, ಏನಾಯ್ತು ಮಳೆ ಇದ್ರೆ ಏನಾಯ್ತು, ಅದ್ರಲ್ಲೇ ನಡ್ಕೊಂಡು ಹೋಗೋಣ ಅಂತ ಅವನಂತಾನೆ. ಇವನು ತಮ್ಮ ಏನ್ ಮಾಡ್ತಾನೆ, ಯಾಕಂತ ಇದು ಮಾಡ್ಕೊಂಡು ತೊಯ್ಸ್ಕೊಂಡು ಹೋಗಿ ಅಲ್ಲಿ ಮತ್ತೆ ಭಾಗವತ ಕೇಳ್ಬೇಕು, ಪೂರ ತೊಯ್ಸ್ಕೊಂಡು ಹೋಗ್ತಾರೆ, ಸ್ವಲ್ಪ ಹೊತ್ತಿಗೆ ಮಳೆ ನಿಂದಿರ್ತೈತೆ ಹೇಳು, ಇಲ್ಲೇ ಕೂಡೋಣ ಅಂತೇಳಿ ಅವನು ಅಲ್ಲೇ ಕೂಡ್ತಾನೆ. ಇವನು ಅಣ್ಣ ಹೋಗ್ಬಿಡ್ತಾನೆ ತವರಿತ್. ತವರಿತ್ ಹೋದ ದೇವಸ್ಥಾನಕ್ಕೆ, ಇವನು ಸುವ್ರಿತ್ ಕುಂತ್ಕೊಂಡ ಅಲ್ಲೇ ವೇಷಾಗ್ರಹದಲ್ಲಿ. ಇವಾಗ ಇವನ್ ತವರಿತ್ ಏನೈತೆ ಆ ದೇವಸ್ಥಾನ ಮುಟ್ತಾನೆ, ಅಲ್ಲಿ ಭಾಗವತ ಶುರು ಆಯ್ತು. ಈ ಕೂತಿದ್ದಾನೆ ದೇವಸ್ಥಾನದಾಗೆ, ನೋಡ್ತಾ ಇದ್ದಾನೆ ಅಲ್ಲಿ ಅವ್ರು ಸ್ವಾಮೀಜಿ ಯಾರು ಭಾಗವತ ಹೇಳ್ತಾ ಇದಾರೆ ಅವ್ರು ನೋಡ್ತಾ ಇದ್ದಾನೆ, ಅಲ್ಲಿ ದೇವ್ರ ವಿಗ್ರಹನೂ ಇದೆ, ಅದೆಲ್ಲ ನೋಡ್ತಾ ಇದ್ದಾನೆ. ಆದ್ರೆ ಇಲ್ಲಿ ಮನಸ್ಸಲ್ಲಿದೆ ಅವನಿಗೆ, ಅರೇ ನಾನು ಏನಪ್ಪಾ ಇಂತಲ್ಲಿ ಬಂದೆ, ಯಾವುದೋ ಒಂದು ಅವಕಾಶ ಇತ್ತು, ಅಲ್ಲಿ ನಾನು ನಮ್ಮ ತಮ್ಮ ಏನಾಯ್ತು ಅಲ್ಲಿ ವೇಷಾಗ್ರಹದಲ್ಲಿ ಇದನ್ನ ನೋಡ್ತಿರ್ಬೋದು, ಅದನ್ನ ಮಾಡ್ತಿರ್ಬೋದು, ಅವನ ವಿಚಾರನೇ ಅವನಿಗೆ ಸಂಪೂರ್ಣವಾಗಿ. ಇಲ್ಲಿ ತಮ್ಮಂಗೇನು, ಛೇ ನಾನು ಯಾಕೆ ಇಲ್ಲಿ ಕುಂತ್ಕೊಂಡಪ್ಪ, ಇಲ್ಲಿ ಒಳ್ಳೆ ಕೆಲಸ, ನಾವು ಭಾಗವತ ಕೇಳೋಣ ಅಂತ ನಾವು ಹೋಗ್ತಾ ಇದ್ವಿ, ನಮ್ಮ ಅಣ್ಣ ಏನಾಯ್ತು ಅಲ್ಲಿ ಕುಂತ್ಕೊಂಡು ಕೇಳ್ತಿರ್ಬೋದು, ಇವಾಗ ಅವ್ರು ಭಜನೆ ಹೇಳ್ತಿರ್ತಾರೆ, ಆಮೇಲೆ ಒಂದು ಕತೆ ಹೇಳ್ತಾರೆ, ಮತ್ತೆ ಒಂದೇನೋ ಶ್ಲೋಕ ಹೇಳ್ತಾರೆ, ಎಂತ ಒಂದು ಪವಿತ್ರವಾದ ಇದು ಅಂತೇಳಿ ಅವನಿಗೆ ಮನಸ್ಸೆಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಭಾಗವತದ ಮೇಲೆ. ಅವನಿಗೆ ನಾನೇನ ಉಪ್ಪಿನಿಂದ ಮಾಡಿದ ಮನುಷ್ಯನ ನಾನು, ಹೌದಪ್ಪ ಮಳೆಯಲ್ಲಿ ಹೋಗ್ಬಿಟ್ರೆ ಕರಿಗ್ ಬಿಡ್ತೀನಿ ಅನ್ನೋದಕ್ಕೆ ಅಂತ ತನಿಗ್ ತಾನೇ ಬೈಕಂತಾನ ಅದನ್ನ. ಅಂದ್ರೆ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ, ನಿಜವಾಗ್ಲೂ ಪಶ್ಚಾತ್ತಾಪ ಆಗುತ್ತೆ. ಇಡೀ ಸಮಯ ಅವನು ವೇಷಾಗ್ರಹದಲ್ಲಿ ಇದ್ರೂ ಕೂಡ ಅವನ ವಿಚಾರ ಎಲ್ಲ ದೇವಸ್ಥಾನದ ಮೇಲೆ ಇತ್ತು, ಭಾಗವತದ ಕತೆ ಮೇಲೆ. ಅದೇ ರಿವರ್ಸ್ ಅವನ ಅಣ್ಣಂಗೆ ಇಲ್ಲಿ ವೇಷಾಗ್ರಹದಲ್ಲಿ, ದೇವಸ್ಥಾನದಲ್ಲಿ ಇದ್ದಾನೆ, ಅದ್ರ ವೇಷಾಗ್ರಹದ ಮೇಲೆ ಮನಸ್ಸು. ಇಬ್ರು ಹೊರಗೆ ಬರ್ತಾರೆ, ಅಲ್ಲಿ ಭಾಗವತನೂ ಮುಗಿದಿರುತ್ತೆ, ಇವನು ಹೊರಗೆ ಬರ್ತಾನೆ. ಆ ಸಮಯಕ್ಕೆ ಒಂದ್ ಕಡೆ ಅವ್ರು ಸೇರ್ತಿದ್ದಂಗೆ ಏನಾಗುತ್ತೆ, ಲೈಟ್ನಿಂಗ್, ಗುಡುಗು, ಸಿಡ್ಲು ಇಬ್ಬರ ಮೇಲೂ ಬಂದು ಒಂದೇ ಸರ್ತಿಗೆ ಇಬ್ರು ಸತ್ತ ಹೋಗ್ಬಿಡ್ತಾರೆ. ಅಲ್ಲಿ ಸ್ಪಾಟ್ ಮೇಲೆನೆ ಯಮದೂತರು ಬರ್ತಾರೆ. ಅವಾಗ ನೋಡ್ರಪ್ಪ ಟೈಮ್ ಆಯ್ತು ನಿಮ್ದು, ಹೋಗೋಣ ಅಂತೇಳಿ ಅವಾಗ ಏನ್ ಮಾಡ್ತಾರೆ, ಇವನ ತಮ್ಮನ್ನೇನಿದೆ ಯಾರು ವೇಷಾಗ್ರಹದಲ್ಲಿದ್ದ ಅವನಿಗೆ ನಡಿಯಪ್ಪ ಸ್ವರ್ಗಕ್ಕೆ ಅಂತ ಕರೀತಾರೆ. ಇವನ ಅಣ್ಣ ಏನ್ ದೇವಸ್ಥಾನದಲ್ಲಿದ್ದ ಅವ್ನು ನಡಿ ನರಕಕ್ಕೆ ಅಂತೇಳಿ. ಇವ್ರು ಹೇಳ್ತಾರೆ, ನಿಮ್ಗೇನ್ ತಪ್ಪರ್ಥ ಆಗೈತಪ್ಪ, ನೋಡ್ ಸ್ವಲ್ಪ ಸರಿಗೆ ಅಂದ್ರೆ, ಇಲ್ಲ ನಮ್ದೆಲ್ಲ ಸರಿ ಐತೆ, ನಮ್ಮಲ್ಲಿ ಯಾವ್ದು ಮಿಸ್ಟೇಕ್ ಆಗೋದಿಲ್ಲ, ಆ ರೀತಿ ನಡೀರಿ ಅಂತೇಳಿ. ಸೊ ಯಾರು ದೇವಸ್ಥಾನದಲ್ಲಿ ಇರ್ತಾನೋ ಅವನು ಹೋದ ನರಕಕ್ಕೆ, ಯಾರು ವೇಷಾಗ್ರಹದಲ್ಲಿ ಇರ್ತಾನೋ ಅವನು ಹೋದ ಸ್ವರ್ಗಕ್ಕೆ. ಇಲ್ಲಿ ಈ ಒಂದು ಕಥೆಯಲ್ಲಿ ಏನ್ ನಮ್ಗೆ ಹೇಳ್ತಾ ಇದಾರೆ ಅಂದ್ರೆ, ನಾವು ಹೊರಗಡೆ ಏನ್ ಮಾಡ್ತಾ ಇದೀವೋ ಅದಕ್ಕಿಂತ ಮುಂಚೆ ಮೊದಲು ನಿಮ್ ವಿಚಾರ ಮುಖ್ಯ. ಮನಸ್ಸೊಂದು ಕಡೆ, ಅದರ ವಿಚಾರ ಇನ್ನೊಂದು ಕಡೆ. ಶ್ರೇಷ್ಠ ಬರೋದು ಇಲ್ಲಿ ವಿಚಾರ ಮೊದಲನೇದು ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ವಿಚಾರದ ತಕ್ಕಂತಾನೆ ಆಕ್ಷನ್ ಇರುತ್ತಲ್ಲ. ಸೊ ಇಲ್ಲಿ ಈ ರೀತಿ ನೀವು ಯಾವಾಗ್ಲೂ ಈ ಮನಸ್ಸಿನ ಮೇಲೆ ಒಂದು ಗಮನ ನಿಮ್ದು ಇರಬೇಕು. ಏನಿದ್ರು ಹುಟ್ಟೋದೆಲ್ಲ ಮನಸ್ಸಿನಲ್ಲೇ ಹುಟ್ಟುತ್ತೆ ವಿಚಾರ, ಅದನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಏನು ಕಾವಿ ಬಟ್ಟೆ ಹಾಕೊಂಡು ಕೂತ್ಕೊಂಡು ಮಾಡಿದ್ರೆ ನಿನಗೆ ಮಿಥ್ಯಾಚಾರ ಅಂತಾರೆ, ಅದು ನಿನಗೆ ಒಳ್ಳೇದಲ್ಲ. ಒಂದು ಯೋಗ್ಯತೆ ಬಂದಾಗೆ ಆ ಒಂದು ಸ್ಥಿತಿಗೆ ಯಾರಾಗ್ಲಿ ಹೋಗ್ಬೇಕು. ದಿಢೀರ್ ಅಂತ ಒಂದು ನಿರ್ಣಯ ತಗೊಂಡು ನಾನು ಹೀಗ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಮಾಡೋದು ತಪ್ಪು. 7ನೇ ಶ್ಲೋಕ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಆಸಕ್ತ ಸ ವಿಶಿಷ್ಯತೆ.
ಇಲ್ಲಿ ನಮಗೆ ಬುದ್ಧಿ ಯೋಗದಲ್ಲಿ ಹೇಳಿದ್ದಾನೆ ಅದೇ ವಿಚಾರ ಈಗ ಮತ್ತೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಕರ್ಮಯೋಗಿಗಳು ಅಂದ್ರೆ ಯಾರು? ಯಾರು ತಮ್ಮ ಒಂದು ಜ್ಞಾನೇಂದ್ರಿಯಗಳನ್ನು ತಮ್ಮ ಮನಸ್ಸಿನಿಂದ ವಶದಲ್ಲಿ ಇಟ್ಕೊಂಡು ಆ ಒಂದು ಇಂದ್ರಿಯಗಳನ್ನ ಅವರು ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಯಾವ ತರ ಕಾರ್ಯ ಅದು? ಇಲ್ಲಿ ಅದು ಬರುತ್ತೆ ನೋಡ್ರಿ, ಹ್ಯಾಮರ್ದ್ ಅಂತ ಹೇಳಿದ್ನಲ್ಲ, ಅಲ್ಲಿ ಅವರು ಮೆಕ್ಯಾನಿಕ್ ಹೊಡಿತಾ ಇದ್ದಿದ್ದು ಅಟ್ಯಾಚ್ಮೆಂಟ್ ಇಲ್ಲದೆ, ಅಂದ್ರೆ ನಾನ್ ಮಾಡ್ತಾ ಇದ್ದೀನಿ ಅಂತಲ್ಲ ಇದು, ಇಲ್ಲ ನನಗೆ ಇದರಿಂದ ನನಗಿದು ಅಪೇಕ್ಷೆ ಇದೆ ಅಂತ ಅನ್ನೋದು, ಆ ಒಂದು ವಿಚಾರ ಇಟ್ಕೋಬೇಡಿ. ಕರ್ತೃತ್ವ ಭೋಕ್ತೃತ್ವ ಅಂತ ಏನು ವಿಚಾರ ಇದೆ, ನಾನು ನಂದು ನನಗೆ ಹೀಗಾಗ್ಬೇಕು ಹಾಗಾಗ್ಬೇಕು ಅನ್ನೋದು ಯಾವುದು ಇಲ್ಲದೆ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ನಿಗ್ರಹದಲ್ಲಿ ಇಟ್ಕೊಂಡು ನೀನು ಕಾರ್ಯ ಮಾಡು, ಯಾವುದೇ ತರದ ಒಂದು ಅಪೇಕ್ಷೆ ಇಲ್ಲದೆ, ಅಂಥವ್ರು ಶ್ರೇಷ್ಠ ಅಂತ ಇಲ್ಲಿ ಪರಮಾತ್ಮ ಹೇಳೋದು. ಯಾಕೆ? ನಿನಗೆ ಇರೋದು ನಿನ್ ಕಾರ್ಯ ಮಾಡ್ತಕ್ಕಂಥದ್ದೇ ನಿನ್ನ ಮುಖ್ಯ ಉದ್ದೇಶ. ಅದರಿಂದ ನನಗೆ ಈ ಫಲ ಆಗ್ಬೇಕು, ಇಷ್ಟ ಆಗ್ಬೇಕು, ಅಷ್ಟಾಗ್ಬೇಕು, ಈ ಸಮಯಕ್ಕೆ ಆಗ್ಬೇಕು, ಅದೆಲ್ಲ ವಿಚಾರ ಮಾಡ್ತಕ್ಕಂಥದ್ದಲ್ಲ. ಇದಕ್ಕೆ ನಾನು ನಮಗೆ ಸೈಂಟಿಫಿಕ್ ರೀಸನ್ ಕೊಟ್ನಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದಕ್ಕೆ. ಸೊ ಎಷ್ಟು ನಮ್ದು ಪ್ರೆಸೆನ್ಸ್ ಆಫ್ ಮೈಂಡ್ ಇರುತ್ತೋ ಅಷ್ಟು ನಮ್ದು ಇನ್ಪುಟ್ ಜಾಸ್ತಿ ಇರುತ್ತೆ. ಇನ್ಪುಟ್ ಜಾಸ್ತಿ ಇದ್ದಷ್ಟು ಔಟ್ಪುಟ್ ಜಾಸ್ತಿ ಇರುತ್ತೆ. ಔಟ್ಪುಟ್ ಜಾಸ್ತಿ ಆಯ್ತು ಅಂದ್ರೆ ರಿಸಲ್ಟ್ ಜಾಸ್ತಿ ಆಯ್ತು. ಸೊ ಇಲ್ಲಿ ಕರ್ಮಯೋಗದಲ್ಲಿ ಮುಖ್ಯವಾಗಿದೆ. ಇದರಲ್ಲಿ ನೀವು ಪ್ರಯತ್ನ ಮಾಡಿ ನೋಡಿ ಇದರಲ್ಲಿ, ಯಾಕಂದ್ರೆ ನಮಗೂ ಗೊತ್ತು ಕರ್ಮಫಲದಾತ ಬೇರೆ ಇದ್ದಾನೆ, ನಮಗೆ ಒಂದು ಫಲ ಕೊಡ್ತಕ್ಕಂಥವನು. ಅದು ನಮ್ಮ ಕೈಯಲ್ಲಿ ಯಾವುದೇ ತರ ನೀವು ಎಷ್ಟು ತಲೆ ಕೆಡ್ಸ್ಕೊಂಡು ಕೆಲಸ ಮಾಡ್ತೀರೋ ಅಷ್ಟು ಕೆಲಸ ಹಾಳಾಗೋಗುತ್ತೆ. ಎಷ್ಟು ನೀವು ಏಕಾಗ್ರತೆಯಿಂದ ಒಂದು ಶ್ರದ್ಧೆಯಿಂದ ನೀವು ಮಾಡ್ತಿರೋ ಅಲ್ಲಿ ನಮ್ದು ಕೆಲಸ ಅಷ್ಟು ಸುಗಮವಾಗುತ್ತೆ, ಆಮೇಲೆ ಉತ್ತಮ ಕೂಡ ಆಗುತ್ತೆ. ಇದನ್ನ ನಾವು ಪ್ರಾಕ್ಟಿಕಲಿ ಮಾಡಿ ನೋಡ್ಬೋದು. ಮತ್ತೆ ಇಲ್ಲಿ ಜ್ಞಾನ ಎಲ್ಲಿ ಬಂತು ಅಂದ್ರೆ ಆ ಒಂದು ಪರಮಾತ್ಮನಿಗೆ ಅರ್ಪಣೆ ಮಾಡಿ ನಾವೇನ್ ಮಾಡ್ತೀವಿ ಅಲ್ಲಿ ಜ್ಞಾನ ಬಂತು, ನಾವು ಮಾಡ್ತಕ್ಕಂಥ ಕಾರ್ಯ ಕರ್ಮ ಆಯ್ತು. ಸೊ ಆ ಜ್ಞಾನದಿಂದ ನಮ್ಮ ಕರ್ಮ ಯೋಗ ಆಯ್ತು. ಇಲ್ಲಿ ಕೃಪಾಲ್ಜಿ ಮಹಾರಾಜ್ ಅಂತೇಳಿ ಜಗದ್ಗುರುಗಳು ಇವ್ರು ಹೇಳ್ತಾರೆ, ಮನ ಹರಿಮೆ ತನ ಜಗತ್ ಮೇ ಕರ್ಮಯೋಗ ಏಹಿ ಜಾನೆ ಅಂತ. ಏನು? ಯಾರು ಈ ಜಗತ್ತಿನಲ್ಲಿ ಕೆಲಸ ಮಾಡ್ತಿರ್ತಾರೆ, ಮಾಡ್ತಾ ಮಾಡ್ತಾ ಭಗವಂತನ ಕಡೆ ಅವರ ಒಂದು ಮನಸ್ಸಿರುತ್ತೆ. ಅಂದ್ರೆ ನಾನು ಇದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಮಾಡ್ತಾ ಇದ್ದೀನಿ ಅಂತ ಆ ಒಂದು ಮನಸ್ಸಿನಿಂದ ಯಾರು ಮಾಡ್ತಾರೋ ಅದು ಕರ್ಮಯೋಗ ಆಗುತ್ತೆ. ಇನ್ನು ಅದರ ವಿರುದ್ಧವಾಗಿ ಏನಾಯ್ತು, ಯಾರು ತಮಗೋಸ್ಕರ ಮಾಡ್ತಾರೋ ಅದು ಅವರಿಗೆ ಬರೀ ಕರ್ಮ ಆಗಿ ಬಂಧನಕ್ಕೆ ಕಾರಣ ಆಗುತ್ತೆ. ಇದು ಭಕ್ತಿ ಶಾಸ್ತ್ರ ಅಂತ ಒಂದಿದೆ, ಅದರಲ್ಲಿ ಬಂದಿರತಕ್ಕಂಥ ಶ್ಲೋಕ ಇದು. ಎಲ್ಲ ಶ್ಲೋಕಗಳು, ಭಾಗವತ, ಪುರಾಣಗಳು ಎಲ್ಲ ಹೇಳೋದಷ್ಟೇ. ಇವಾಗ ಮುಂದೆ ಅದ್ರದ್ದು ಇನ್ನ ಕ್ಲಾರಿಟಿ ಬರುತ್ತೆ. ಈಗ ಭಗವಂತ ಇದನ್ನ ಯಾಕೆ ಈ ರೀತಿ ಹೇಳ್ತಾ ಇದ್ದಾನೆ, ಎಲ್ಲ ನನಗೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅನ್ನೋದು ಅಲ್ಲಿ ನಿಮಗೆ ವಿಚಾರ ಗೊತ್ತಾಗುತ್ತೆ. ಇವಾಗ ಮುಂದೆ ಬರ್ತದೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 8ನೇ ಶ್ಲೋಕಕ್ಕೆ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಜಾಯೋ ಹ್ಯಕರ್ಮಣಃ ಶರೀರ ಯಾತ್ರಾಪಿ ಚ ತೇ ನ ಪ್ರಸಿದ್ಧೇದ್ ಕರ್ಮಣಃ. ಇಲ್ಲಿ ಇವಾಗ ಅವರು ಯಾವ್ದ್ಯಾವ್ದು ಕಾರ್ಯ
ಆ ಕಾರ್ಯಕ್ಕೆ ಯಾವ ರೀತಿ ವೈದಿಕ ಒಂದು ನಮಗೆ ಡ್ಯೂಟಿ ಅಂದ್ರೆ ನಮಗೊಂದು ವೈದಿಕ ಜವಾಬ್ದಾರಿ ಬಂತಿಲ್ಲ. ಈ ತರ ನಾನು ಅದಕ್ಕೆ ಪ್ರಿಸ್ಕ್ರೈಬ್ ಮಾಡಿದ್ದೀನಿ, ಈ ತರ ಮಾಡ್ಬೇಕು ಅಂತ ನಾನು ಹೇಳಿದ್ದೀನಿ. ಆಕ್ಷನ್ ಅಂದ್ರೆ ಕರ್ಮ ಏನು ಮಾಡದೇ ಇರೋದಕ್ಕಿಂತಲೂ ಶ್ರೇಷ್ಠ. ಆದ್ರೆ ನೀನ್ ಅನ್ಕೊಂಡಾಗೆ ಅದನ್ನ ಮಾಡೋದು ಅದು ಕಷ್ಟ. ಅದು ಯಾಕೆಂದ್ರೆ ನಿನಗೆ ಅದ್ ಹೇಳಿದ್ನಲ್ಲ, ನಿನ್ನಲ್ಲಿ 3 ಗುಣಗಳಿದೆ. ಅದು ಸತತ ನಿನಗೇನಿದೆ ಯಾವಾಗ್ಲೂ ನಿನಗೆ ಕೆಲಸ ಮಾಡಿಸ್ತಾನೆ ಇರುತ್ತೆ. ಸೊ ಇಲ್ಲಿ ನೀನೇನಾದ್ರೂ ನಾನು ಕೆಲಸ ಮಾಡದೇ ಇದ್ರೆ ಯಾವುದೇ ಒಂಥರ ಕರ್ಮದ ಬಂಧನದಲ್ಲಿ ನಾನು ಬರೋದಿಲ್ಲಪ್ಪ, ನನ್ಗೆ ಎಷ್ಟಿದೆ ಇವಾಗ ನಂದು ಪಾಪದ ಗಂಟು ಪುಣ್ಯದ ಗಂಟು ಅಷ್ಟೇ ಇರ್ಲಿ, ನಾನು ಎಲ್ಲಿ ಮತ್ತೆ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಆಗೋದು ಯಾವಾಗ? ನಾನು ಕರ್ಮ ಮಾಡಿದ್ರೇನಲ್ಲ ಜಾಸ್ತಿ ಆಗೋದು. ಮಾಡೋದ್ ಬಿಟ್ಬಿಟ್ರೆ ಆಯ್ತಲ್ಲ ನಾನು. ಅವಾಗ ಇಲ್ಲಿ ವೈದಿಕ ಧರ್ಮ ಅವ್ರೇನಂತಾರೆ, ನಿನ್ನ ವೈದಿಕ ಧರ್ಮ ನೀನು ಕಾರ್ಯ ಮಾಡಲೇಬೇಕು. ಯಾವ ತರದ ಕಾರ್ಯ ಮಾಡಬೇಕು? ಫಸ್ಟ್ ಲೆವೆಲ್ ಏನಾಯ್ತು? ಕಾಮ್ಯ ಕರ್ಮ ಅಂದ್ರೆ ನಿನ್ನ ಒಂದು ಇಚ್ಛೆಯಿಂದ ನೀನ್ ಮಾಡ್ತಕ್ಕಂತ ಇದೆ ಕರ್ಮ, ಅದು ಕಾಮ್ಯ ಕರ್ಮ. ಅಲ್ಲಿ ನಿನಗೆ ಪಾಪ ಪುಣ್ಯ ಎರಡು ನಿನಗೆ ಅದಕ್ಕೆ ನಿನಗೆ ಲೆಕ್ಕ ಇದ್ದೇ ಇದೆ. ಅದಾದ ನಂತರ ನಿಷ್ಕಾಮ ಕರ್ಮ, ಅಲ್ಲಿ ನಿಮ್ಗೆ ಅಪ್ಗ್ರೇಡ್ ಆಯ್ತು. ಅವಾಗ ನಿಷ್ಕಾಮ ಕರ್ಮ ಏನು? ನನಗೆ ಫಲದ ಅಪೇಕ್ಷೆ ಇಲ್ಲ, ನಾನು ಭಗವಂತನ ಪ್ರೀತಿಗೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಎಲ್ಲದರಲ್ಲೂ ಭಗವಂತನ ನಾವು ಹೇಗೆ ಮುಂದೆ ಇಟ್ಟು ನಾವು ಕೆಲಸ ಮಾಡ್ತೀವಲ್ಲ, ಅದು 2ನೇ ಲೆವೆಲ್ ನಿಷ್ಕಾಮ ಕರ್ಮ. ಇಲ್ಲಿ ನೀನೇನಾದ್ರೂ ನಾನು ಏನು ಮಾಡಂಗಿಲ್ಲ ಅಂತಂದ್ರೆ ಈ ಸೋಂಬೇರಿತನ ಏನಿದೆ ಇದು ನಿನಗೆ ಈ ಯಾವುದೇ ಒಂದು ಆಧ್ಯಾತ್ಮಿಕ ಒಂದು ದಾರಿಯಲ್ಲಿ ದೊಡ್ಡ ಪತನದ ದಾರಿ. ಇದು ಆಲಸ್ಯ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಹು. ಈ ಸೋಂಬೇರಿತನ ಪ್ರತಿಯೊಂದು ವ್ಯಕ್ತಿಗೆ ಒಂದು ದೊಡ್ಡ ವೈರಿ. ಇದು ಇದ್ರ ಕಡೆ ನಿನಗೇನಾದ್ರೂ ಆ ಸೋಂಬೇರಿತನ ಬರ್ತಾ ಇದೆ ಅಂದ್ರೆ ಅದನ್ನ ನೀನು ಮೊದಲು ತೆಗೆದು ಹಾಕೋದನ್ನ ಹೊರಗೆ. ಅದರಿಂದ ನಿನಗೆ ಯಾವತ್ತೂ ಒಳ್ಳೇದಾಗೋದಿಲ್ಲ. ಸೊ ಅಂದ್ರೆ ಇಲ್ಲಿ ನಮಗೆ ಇದನ್ನ ವಿಚಾರ ಇಲ್ಲಿ ಹೇಳೋದೇನು, ನೀನು ಮೊದಲನೇದು ಕರ್ಮ ಮಾಡ್ಬೇಕಂತ ನೀನು ವಿಚಾರ ಮಾಡ್ತಾ ಇದೀಯಾ, ಆದ್ರೆ ಇದರಲ್ಲಿ ಸೋಂಬೇರಿತನ ಬಂತಂದ್ರು ಇದರಷ್ಟು ಅಧೋಗತಿ ಯಾವ್ದಿಲ್ಲ. ಇದನ್ನ ನೀನ್ ಹತ್ರ ಬರ್ಲಿಕ್ಕೆ ಯಾವತ್ತೂ ನೀನು ಆಸ್ಪದ ಕೊಡಬೇಡ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಒಂಬತ್ತನೇ ಶ್ಲೋಕ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚರ. ಇಲ್ಲಿ ಮತ್ತೊಂದು ಕಾನ್ಸೆಪ್ಟ್ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಪರಮಾತ್ಮ. ಏನು? ನಿನ್ನ ಒಂದು ಕಾರ್ಯ ಅಂದ್ರೆ ನಿನ್ನ ಒಂದು ಕರ್ಮ ಏನಿದೆ ಅದನ್ನ ಯಜ್ಞ ಹಾಗೆ ಮಾಡುವಂಥದ್ದು ಹೇಗೆ? ಕರ್ಮ ಮಾಡಿದ್ರೆ ನಿನಗೆ ಬಂಧನ ಇದೆ, ಅದೇ ಕರ್ಮನ್ನ ನೀನು ಯಜ್ಞವಾಗಿ ಮಾಡಿದ್ರೆ ನಿನಗೆ ಬಂಧನ ಇರೋದಿಲ್ಲ. ಹೇಗೆ? ಇದಕ್ಕೆ ಅಲ್ಲಿ ಪರಮಾತ್ಮ ಉತ್ತರ ಹೇಳ್ತಾನೆ. ನಿನಗೇನು ಧರ್ಮದ ಪ್ರಕಾರ ನಿನಗೆ ಕಾರ್ಯ ಬಂದಿದೆಯೋ ಜೀವನದಲ್ಲಿ ಅದನ್ನ ಯಾವುದೇ ತರದ ಒಂದು ಆಸೆ ಇಲ್ಲದೆ ಆ ಈಶ್ವರ ಅರ್ಪಣ ಪ್ರಸಾದ ಬುದ್ಧಿಯಿಂದ ಭಗವಂತನ ಒಂದು ಸಂತೋಷಕ್ಕಾಗಿ ನಾನು ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀನು ಮಾಡು. ಸೊ ಇಲ್ಲಿ ಹೇಗೆ ಒಂದು ಚಾಕು ಇದೆ ಅಂದ್ರೆ, ಕಳ್ಳನ ಕೈಯಲ್ಲಿ ಚಾಕು ಇದೆ. ಅವನು ಕಳ್ಳ ಚಾಕು 2 ಕಾರಣಕ್ಕೆ ಇಟ್ಕೊಂತಾನೆ. ಒಂದು ನಮಗೆ ಹೆದರ್ಸ್ಲಿಕ್ಕೆ, 2ನೇದು ನಾವು ಮಾತು ಕೇಳಲಿಲ್ಲ ಅಂದ್ರೆ ನಮಗೆ ತಿವಿತಾನಷ್ಟೆ.
ಆದ್ರೆ ಅದೇ ಚಾಕು ಒಬ್ಬ ಸರ್ಜನ್ ಕೈಯಲ್ಲಿ ಇತ್ತಂದ್ರೆ ಅದೇನಾಗುತ್ತೆ, ಜನರನ್ನ ಉಳಿಸುತ್ತದೆ. ಸೊ ಇಲ್ಲಿ ನೀನು ಅವ್ರು ಹೇಳೋದು ಈ ಕಾರ್ಯ ಏನಿದೆ ಅಷ್ಟು ಒಂದು, ಯಾಕೆ ಈ ಎರಡು ಡಿಫ್ರೆನ್ಸ್ ಅವ್ರು ಹೇಳ್ತಾ ಇದಾರೆ, ನಾವೆಲ್ಲರೂ ಕರ್ಮ ಮಾಡ್ತಾ ಇದೀವಿ. ಅಲ್ಲಿ ಕರ್ಮ ಅಂದ್ರೇನು, ಚಾಕು ಆಯ್ತು. ಉದ್ದೇಶ ಏನಾಯ್ತು, ಆ ಕಳ್ಳಂದು ಕಳ್ತನ ಮಾಡ್ಬೇಕನ್ನೋದು ಉದ್ದೇಶ ಇದೆ. ಇಲ್ಲಿ ಡಾಕ್ಟರ್ದೇನು ಉದ್ದೇಶ ಇದೆ, ನಾನು ಜೀವ ಕೊಡ್ಬೇಕನ್ನೋದೊಂದು ಉದ್ದೇಶ ಇದೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ನೀನು ಕರ್ಮನ ನನಗೆ ಅರ್ಪಣೆ ಮಾಡದೆ ನೀನ್ ಮಾಡಿದ್ರೆ, ಹೇಗೆ ನೀನು ಆ ಕಳ್ಳ ಅವನ್ ಡಾಕು ಇದಾನೋ ಅವನಿಗೆ ಏನ್ ಶಿಕ್ಷೆ ಬರ್ಬೇಕು, ಅವನಿಗೆ ಅಷ್ಟು ಅಧೋಗತಿಗೆ ಹೋಗ್ತೀಯ ನೀನು. ಅದೇ ಇನ್ನೊಂದು ಕಡೆ ಅದೇ ಚಾಕುವಿಂದ ಈ ಡಾಕ್ಟರ್ ಏನು ಒಬ್ಬಂದು ಪ್ರಾಣ ಉಳಿಸ್ತಾನೆ, ಅವನಿಗೆ ಎಷ್ಟು ಶ್ರೇಯಸ್ ಬರುತ್ತೆ. ಇಷ್ಟು ವ್ಯತ್ಯಾಸ ಅಂತ ಇಲ್ಲಿ ಹೇಳ್ತಾರೆ. ಯಾಕೆ ಇದು ಮುಂದೆ ಇದ್ರಲ್ಲಿ ಅರ್ಥ ಇದೆ ಅವ್ರು ಹೇಳೋದಕ್ಕೆ. ನೋಡಪ್ಪ, ಇಲ್ಲಿ ರಘು ಅಂತ ಒಂದು ರಾಜ, ರಾಮದೇವ್ರ ಅವ್ರ ಹಿಂದೆ ಬರ್ತಕ್ಕಂಥ ರಾಜ ಇವರು. ರಘುವಂಶದಲ್ಲಿ ರಘು ರಾಜ. ಅವರು ವಿಶ್ವಜಿತ್ ಯಜ್ಞ ಮಾಡ್ತಾ ಇರ್ತಾರೆ ಅವರು. ಸೊ ಅಲ್ಲಿ ಅವ್ರ ಹತ್ರ ಏನ್ ಇದೆಯೋ ಅದನ್ನ ದಾನ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಅದು ವಿಶ್ವಜಿತ್ ಯಜ್ಞದಲ್ಲಿ. ಸೊ ಈ ರಾಜ ಏನ್ ಮಾಡ್ತಾನೆ, ವಿಶ್ವಜಿತ್ ಯಜ್ಞ ಮಾಡಿ ಕೊನೆಗೆ ಏನ್ ದಾನ ಕೊಡೋದು ಬರುತ್ತಲ್ಲ, ಎಲ್ಲ ಏನೇನ್ ಇರುತ್ತೋ ಆತನ ಹತ್ರ ಸಂಪೂರ್ಣವಾಗಿ ದಾನ ಮಾಡ್ಬಿಡ್ತಾನೆ. ಅವನ ಮನಸ್ಸಿನಲ್ಲಿ ಏನು, ಹೇಗೆ ಒಂದು ಮೋಡಗಳು ನೀರನ್ನು ಭೂಮಿಯಿಂದ ತಗೊಂಡು ಏನ್ ಮಾಡುತ್ತೆ, ಮತ್ತೆ ಭೂಮಿಗೆ ಚೆಲ್ಲುತ್ತೆ. ಸೊ ಅದೇ ರೀತಿ ನಾನು ರಾಜನಾಗಿ ಈ ಎಲ್ಲಾ ಜನರಿಂದ ನಾನು ಏನು ದುಡ್ಡು ನಾನು ಶೇಖರಣೆ ಮಾಡಿದ್ದೀನಿ, ಇದು ನನಗೋಸ್ಕರ ಅಲ್ಲಪ್ಪ, ಇದು ಆ ಭಗವಂತನ ಪ್ರೀತಿಗೋಸ್ಕರ ಅಂತೇಳಿ ಇದ್ದಿದ್ದೆಲ್ಲ ಏನೈತೆ ರಘುವಂಶ ರಘು ರಾಜ ಇದನ್ನ ದಾನ ಮಾಡ್ಬಿಡ್ತಾನೆ. ದಾನ ಮಾಡಿ ಕೊನೆಗೆ ಎಲ್ಲಿವರೆಗಂದ್ರೆ ಭಿಕ್ಷಕರ ಬಟ್ಟೆ ಹಾಕೊಂಡು ಒಂದು ಗಡಿಗೆ ಪಾತ್ರೆ ರೀತಿ ಅದನ್ನ ತಗೊಂಡು ಅವರು ಹೊರಗಡೆ ಹೊರಟೋಗ್ಬಿಡ್ತಾರೆ. ಒಂದು ಕಡೆ ಅವ್ರು ಗಿಡದ ಕೆಳಗೆ ಕೂತಿರ್ತಾರೆ. ಅಲ್ಲಿ ಜನ ಮಾತಾಡ್ತಾ ಇರ್ತಾರೆ, ಏನಪ್ಪ ಎಂತ ಒಂದು ದಾನಶೂರ ನಮ್ಮ ರಾಜ, ಇದ್ದಿದ್ದನ್ನೆಲ್ಲ ಕೊಟ್ಬಿಟ್ಟ ನೋಡು ಅಂತೇಳಿ. ಅವಾಗೆ ರಘು ರಾಜರಿಗೆ ಇದು ನೋಡ್ರಿ, ಇದು ಅವ್ರಿಗೆ ನೋವಾಗತ್ತೆ ಮನಸ್ಸಿಗೆ ಈ ಮಾತು ಕೇಳಿ. ಅವ್ರನ್ನ ಹೊಗಳ್ತಾ ಇದ್ದಾರೆ, ಆದ್ರೆ ಇವ್ರಿಗೆ ನೋವಾಗತ್ತೆ. ಯಾಕೆ ಅಂತೇಳಿ ಹೋಗಿ ಅವ್ರನ್ನ ಕೇಳ್ತಾರೆ, ಏನಪ್ಪಾ ಏನ್ ನೀವು ಮಾತಾಡ್ತಾ ಇದ್ರಲ್ಲ ರಾಜಂದು ಈ ತರ ಎಲ್ಲ ಏನ್ ಮಾಡಿ. ಹೌದ್ರಿ, ಮತ್ತೆ ಇದ್ದಿದ್ದನ್ನೆಲ್ಲ ದಾನ ಮಾಡಿದಾನೆ, ಮತ್ತೆ ಅಂತ ಶ್ರೇಷ್ಠ ವ್ಯಕ್ತಿ ಅಂದ್ರೆ ಶ್ರೇಷ್ಠ ವ್ಯಕ್ತಿ ಅಲ್ಲ ಮತ್ತಾತ ಅಂತ ಹೇಳಿದಾಗ ಅವಾಗೆ ರಘು ಮಹಾರಾಜ್ ಅವ್ರ ಮನಸ್ನಾಗ ಅನ್ಕೊಂತಾರೆ. ಅವ್ರು ಇವ್ರಿಗೂ ಹೇಳ್ತಾರೆ, ಯಾರು ಎದುರುಗಡೆ ಇದ್ದವ್ರಿಗೆ, ಹೌದಪ್ಪ ನನಗೇನು ಅವ್ರು ಮಾಡಿದ್ದು ಅದೇನ್ ದೊಡ್ಡ ವಿಷಯ ಅಲ್ಲ ಅಂತ. ಮಾತಾಡ್ತಾ ಇದೆಯಾ ನೀನು, ಇಷ್ಟೆಲ್ಲ ದಾನ ಮಾಡಿದ್ರು ನೀನು ಇವ್ರು ಮಾಡಿದ್ದು ಒಳ್ಳೆ ವ್ಯಕ್ತಿ ಅಲ್ಲ ಅಂತ ಇದ್ರಲ್ಲಿ ಏನ್ ನಿನ್ ವಿಚಾರ. ಅದೇ ನೀನು ಹೋಗಿ ಅವ್ರನ್ನ ರಘು ಮಹಾರಾಜನ್ ಕೇಳೋರ್ನ, ಅವರು ಇಲ್ಲಿ ಈ ಜಗತ್ತಿನಲ್ಲಿ ಬಂದಾಗೆ ಅವ್ರು ಏನ್ ತಗೊಂಡ್ ಬಂದಿದ್ರು, ಏನಿದ್ರು ಎಲ್ಲ ಇಲ್ಲೇ ಸಂಪಾದನೆ ಮಾಡಿದ್ರಲ್ಲ ಅವ್ರು, ಮತ್ತ ಅವ್ರದಂತ ಏನ್ ಕೊಟ್ಟಿದಾರ ಅವರು. ಇದು ಆದ ಕಥೆ. ಇದು ಅವ್ರ ಮನೋವಿಚಾರ ನೋಡ್ರಿ ಎಷ್ಟು ಮಟ್ಟಿಗಿತ್ತು. ಅಂದ್ರೆ ನಾನ್ ಏನ್ ತಂದಿದ್ದೀನಂತ ನಾನು ಇಲ್ಲಿ ಕೊಟ್ಟಿದ್ದು ನಂದಾಯ್ತು ಅಂತ ಅವ್ರು ಹೇಳ್ತಾ ಇದಾರೆ. ಇಷ್ಟು ಒಂದು ವಿಚಾರ. ಸೊ ಯಾರು ಒಂದು ಕರ್ಮಯೋಗಿ ಇರ್ತಾರೋ ಅವರು ಕೂಡ ಇಲ್ಲಿ ನಮ್ದು ಯಾವುದು ಇಲ್ಲಪ್ಪ, ಇಲ್ಲಿ ನಾನಿವಾಗ ಏನಾದ್ರೂ ಒಂದು ಕಾರ್ಯ ಮಾಡ್ತಾ ಇದ್ದೀನಂದ್ರೆ ಅದು ಭಗವಂತನ ಕಾರ್ಯ ಆಗಿರ್ಬೇಕು. ನಾನೇನಾದ್ರೂ ಕೇಳ್ತಾ ಇದ್ದೀನಂದ್ರೆ ಅದು ಭಗವಂತನ ಮಹಿಮೆ ಕೇಳ್ತಾ ಇರ್ಬೇಕು. ನಾನು ಯಾರ ಜೊತೆಗಾದ್ರೂ ನಾನು ವ್ಯವಹಾರ ಮಾಡ್ತಾ ಇದ್ದೀನಂದ್ರೆ ಆ ಭಗವಂತನಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಇರ್ಬೇಕು.
ಇದು ಭಾಗವತದಲ್ಲಿ ಆ ವಿಷ್ಣು ಪರಮಾತ್ಮ ಹೇಳೋದು, ಪ್ರಾಚೇತಾಸ್ ಅಂತಿದ್ದಾರಲ್ಲ ಅವ್ರಿಗೆ ಹೇಳೋದಿದೆ. ಗ್ರೀಷೇವ ಅವಿಷ್ಟಾನ್ ಚಾಪಿ ಪುಂಸಾಂ ಕುಶಲ ಕರ್ಮಾಣಂ ಅಂತೆ. ನಿನ್ನ ವಿಚಾರ ಇಷ್ಟೇ. ಇನ್ನು ಮುಂದಿನ ಶ್ಲೋಕದಲ್ಲಿ ಅವರೆಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ನಿನಗೆ ಯಾಕೆ ಅರ್ಹತೆ ಇಲ್ಲ ಇದಕ್ಕೆ ನಂದು ಅನ್ನೋದಕ್ಕೆ ಅವರು 1 by 1 ಇನ್ನ ಪರಮಾತ್ಮ ಹೇಳ್ತಾನೆ. ಇಲ್ಲಿವರೆಗೂ ಬಹಳ ನಿಧಾನಕ್ಕೆ ನೀವು ಹೀಗ್ ಮಾಡ್ರಪ್ಪ ಹೀಗ್ ಮಾಡ್ರಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಒಂದೇ ಶಾರ್ಟ್ ಅಲ್ಲಿ ಅವ್ರು ಭಗವಂತ ಹೇಳ್ಬಿಡ್ತಾನೆ, ನೀನು ಹೇಳಿ ಇವಾಗ ಈ ರೀತಿಯಿಂದ ಹಿಂಗೆಲ್ಲ ಇದೆಯಾ, ಇವಾಗ ನಿಂದಿಲ್ಲಿ ಏನಿದೆ ಹೇಳು ಅಂತೇಳಿ. ಇದನ್ನ ನಾಳೆ ತಗೋಣ.